ಸರ್ಕಾರಿ ಬಸ್ಗಳಲ್ಲಿ ನಾವು ಪ್ರಯಾಣ ಮಾಡಿದ್ರೆ ಅದರಲ್ಲಿ ಇಂತಿಷ್ಟು ಎಂದು ಮೊತ್ತವನ್ನ ನಿಗದಿಪಡಿಸಲಾಗುತ್ತೆ. ಅಷ್ಟೇ ಹಣ ನೀಡಿ ನಾವು ನಮ್ಮ ಜರ್ನಿಯನ್ನ ಮುಂದುವರಿಸಬಹುದು. ಆದ್ರೆ ಅದೇ ಖಾಸಗಿ ವಾಹನಗಳ ಮೊರೆ ಹೋದ್ರಂತೂ ಮುಗಿತ ಕತೆ. ಮಾನ ಬಂದಂತೆ ರೇಟ್ ಹೇಳ್ತಾರೆ. ಪ್ರಯಾಣಿಕರಿಂದ ಹೆಚ್ಚಿನ ಹಣ ವಸೂಲಿಗೂ ಕೂಡ ಇಳಿತಾರೆ. ಅದರಲ್ಲಂತೂ ಈ ಧಾರ್ಮಿಕ ಸ್ಥಳಗಳಿಗೆ ತೆರಳಿದ್ರೆ ಅಲ್ಲಂತೂ ಭಕ್ತರ ಸುಲಿಗೆಗೆ ಇನ್ನಿಲ್ಲದವರು ಕಾದು ಕುಳಿತಿರ್ತಾರೆ. ಆದರೆ ಇದೀಗ ಆಂಧ್ರದ ತಿರುಪತಿಯಲ್ಲಿ ಭಕ್ತರಿಗಾಗುವ ಕಿರಿಕಿರಿ ಹಾಗೂ ಖಾಸಗಿ ಟ್ಯಾಕ್ಸಿ ಕ್ಯಾಬ್ದವರ ಸುಲಿಗೆಗೆ ಬ್ರೇಕ್ ಹಾಕಿರುವಂತಹ ಸಾರಿಗೆ ಇಲಾಖೆಯು ತಿರುಮಲದಲ್ಲಿ ಪ್ರಯಾಣಿಸಲು ಭಕ್ತರಿಗೆ ಉಚಿತ ಬಸ್ ಸೇವೆಗೆ ಚಾಲನೆ ಕೂಡ ನೀಡಿದೆ. ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ತೆರಳಲು ಭಕ್ತರಿಗೆ ಆರ್ಟಿಎಸ್ ಬಸ್ಗಳು ನೆರವಾಗಲಿವೆ. ಇನ್ನು ಅಲ್ಲದೆ ಈ ಪ್ರಯತ್ನದಿಂದ ಭಕ್ತರಿಗೂ ಸಾಕಷ್ಟು ಅನುಕೂಲವಾಗಿದೆ. ಇದಕ್ಕೂ ಮುನ್ನ ಶ್ರೀವಾರಿ ಧರ್ಮರಥಗಳ ಹೆಸರಿನಲ್ಲಿ ಟಿಟಿಡಿ ದೇವಸ್ಥಾನದ ಆಡಳಿತ ಮಂಡಳಿಯು ಭಕ್ತರಿಗೆ ಸೇವೆಯನ್ನ ಕೂಡ ಒದಗಿಸುತ್ತಿದೆ. ಇನ್ನು ಪ್ರಯಾಣಿಕರಿಗೆ ಆರ್ಥಿಕ ಹೊರೆಯನ್ನ ತಪ್ಪಿಸಬೇಕು ಹಾಗೂ ಮುಖ್ಯವಾಗಿ ಹೆಚ್ಚುತ್ತಿರುವಂತಹ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮಕ್ಕೆ ಇದೀಗ ಟಿಟಿಡಿ ಮುಂದಾಗಿರುವಂತದ್ದು. ದಿನವೊಂದಕ್ಕೆ 300 ಟ್ರಿಪ್ಗಳಲ್ಲಿ ಭಕ್ತರಿಗೆ ತಿರುಮಲದ ದರ್ಶನವನ್ನ ಮಾಡಿಸಲಾಗಿದ್ದು ಹೆಚ್ಚುವರಿಯಾಗಿ 80 ಟ್ರಿಪ್ಗಳನ್ನ ಸೇರಿಸಲಾಗಿದೆ. ಮುಖ್ಯವಾಗಿ ಸ್ಥಳೀಯ ಬಸ್ ನಿಲ್ದಾಣಕ್ಕೆ ತೆರಳದೆ ಆರ್ಟಿಸಿ ಬಸ್ಗಳನ್ನ ನೇರವಾಗಿ ಹತ್ತುವುದರಿಂದ ಭಕ್ತರು ತಿರುಮಲದ ಹಲವು ಕಡೆಗಳಲ್ಲಿ ಆರಾಮದಾಯಕವಾಗಿ ಪ್ರಯಾಣಿಸುತ್ತಿದ್ದಾರೆ. ಇನ್ನು ತಿರುಮಲಕ್ಕೆ ಭೇಟಿ ನೀಡುವ ಭಕ್ತರು ಈ ಸೇವೆಯ ಲಾಭ ಪಡೆದುಕೊಳ್ಳುವಂತೆ ಟಿಟಿಡಿ ಹಾಗೂ ಆರ್ಟಿಎಸ್ ಮನವಿಯನ್ನ ಮಾಡಿಕೊಂಡಿದೆ. ಅಲ್ಲದೆ ಟಿಟಿಡಿಯ ಕೋರಿಕೆ ಮನ್ನಿಸಿರುವಂತಹ ಆರ್ಟಿಸಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಧನ್ಯವಾದಗಳನ್ನು ತಿಳಿಸಿದೆ.